ಅವ್ನ ನೆಮ್ಮದಿನ ಹಾಳು ಮಾಡಕ್ ಮಾತ್ರ ಹೋಗ್ಬೇಡ. ಸ್ಟಾಪ್ ಇಟ್ ಮಹಿ. ಮಹಿ ನಿಜವಾಗ್ಲೂ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನನಗೆ ಅಣ್ಣ ಅನ್ನೋ ಸೆಂಟಿಮೆಂಟ್ ಇದೆ. ಯಾಕೆ ಹೀಗೆ ಮಾತಾಡ್ತಿದ್ಯಾ? ಸಾಕು ನಿಲ್ಸೋ. ಓವರ್ ಆಗಿ ಡ್ರಾಮಾ ಆಡ್ಬೇಡ. ಅಣ್ಣನ ಬಗ್ಗೆ ಅಷ್ಟೊಂದು ಲವ್ ಕನ್ಸರ್ನ್ ಕೇರ್ ಎಲ್ಲ ಇದ್ದಿದ್ರೆ ಅವ್ನ ಮನೆ ಬಿಟ್ಟು ಹೋಗಿದ್ದೀನಾನೆ ನೀನು ಅವನಿಂದ ಹೋಗ್ಬೇಕಾಗಿತ್ತು. ಅವ್ನ ಕೈ ಕಾಲು ಹಿಡ್ದಾದ್ರು ಅವನ ಮನೆಗೆ ವಾಪಸ್ ಕರ್ಕೊಂಡು ಬರ್ಬೇಕಾಗಿತ್ತು. ಅದನ್ನ ಬಿಟ್ಟು ಈಗ ಬಂದು ಇಲ್ಲಿ ನಾಟಕ ಆಡ್ತಾನೆ. ಮೊದಲು ಇಲ್ಲಿಂದ ಹೋಗು ನೀನು. ಮಹಿಮಾ, ಇದೇನಮ್ಮ ಇದು? ಮನೆಗೆ ಬಂದವ್ರ ಹತ್ರ ಈ ರೀತಿ ಮಾತಾಡ್ತಾರ? ಸ್ವಲ್ಪ ಸುಮ್ಮನೆ ಇರು. ಅತ್ತೆ ಪ್ಲೀಸ್, ಇವನ್ ಇಂಟೆನ್ಷನ್ ಏನು ಅಂತ ನನಗೆ ಅರ್ಥ ಆಗ್ತಾ ಇದೆ. ನೀವು ನಮ್ಮವರು ತಮ್ಮವರು ಅಂತ ನೋಡ್ತೀರಾ, ಆದ್ರೆ ನಾನು ಅವರು ಎಂಥವ್ರು ಅಂತ ನೋಡ್ತೀನಿ. ಅಣ್ಣ ಇರಲಿ ತಮ್ಮ ಇರಲಿ ಯಾರೇ ಇರಲಿ, ಮೊದಲು ಅವ್ರ ಬುದ್ಧಿ ಸರಿ ಇರಬೇಕು. ರಿಲೇಷನ್ ಅನ್ನೋ ಹೆಸರಲ್ಲಿ ಅವ್ರ ಯೋಗ್ಯತೆಗೂ ಮೀರಿದ ಉಪಚಾರ ಮಾಡ್ತೀವಿ. ವಿಷದ ಹಾವು ಅಂತ ಗೊತ್ತಿದ್ರು ಶೇಕ್ ಹ್ಯಾಂಡ್ ಮಾಡ್ತೀವಿ, ಹತ್ರಕ್ಕೆ ಬಿಟ್ಕೊಳ್ತೀವಿ. ಅದೇ ನಾವು ಮಾಡೋ ತಪ್ಪು. ನಮ್ಮ ವೀಕ್ನೆಸ್ನ ಎಲ್ಲರೂ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಏನಮ್ಮ ಇದು? ಅತ್ತೆ, ನಾನು ಮಾಡಿರೋದು ಕರೆಕ್ಟಾಗೇ ಇದೆ. ಅಣ್ಣ ಅಂತ ಅಣ್ಣ ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೂ ಅಸಹ್ಯ ಆಗುತ್ತೆ. ನಾನು ಹೇಳಿಲ್ವಾ ಕರೆ? ಡೇಂಜರ್ ಅಂತ ಹೇಳಿ ಹೆಣ್ ಕುಲಕ್ಕೆ ಅವಮಾನ ಮಾಡ್ತಿದ್ದಾರೆ, ಹೀಯಾಳಿಸ್ತಾ ಇದ್ದಾರೆ. ಕರೆ ನೀವ್ ಇರ್ಬೇಕಾದ್ರೇನೆ ಹೀಗೆ, ಇನ್ನು ನೀವ್ ಇಲ್ದೇ ಇರ್ಬೇಕಾದ್ರೆ ಅವಾಗ ನಾನು ಒಬ್ಳೇ ಇರ್ಬೇಕಾದ್ರೆ ಬಾಯಿ ಬಿಟ್ರೆ ಬರೀ ಕೆಟ್ಟ ಮಾತುಗಳೇ. ಕೆಟ್ಟ ಮಾತ? ನಾನು ಯಾವಾಗಮ್ಮ ಮಾತಾಡ್ದೆ? ಕೆಟ್ಟ ಮಾತಾಡ್ದ? ನಿಮ್ದು ಬಾಯಾಗ ಬಚ್ಲ ಅರ್ಥ ಆಗಲ್ಲ ಕಣ್ರಿ. ನೋಡಮ್ಮ, ನಾವು ಗೌರವಸ್ಥ ಕುಟುಂಬದವರು, ನೋಡ್ಕೊಂಡ್ ಮಾತಾಡಿ. ನೀವು ಅಷ್ಟೇ ನೋಡ್ಕೊಂಡ್ ಮಾತಾಡಿ. ಏನ್ ನೋಡ್ಕೊಂಡ್ ಮಾತಾಡೋದು? ಸರ್ 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 ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಸರ್. ಚಿಕ್ಕ ಹುಡುಗಿ ಗೊತ್ತಿಲ್ಲದೆ ಮಾತಾಡ್ಬಿಟ್ಟಿದ್ದಾಳೆ. ನಾನು ಅವಳ ಹತ್ರ ಮಾತಾಡ್ತೀನಿ, ನೀವು ಸಮಾಧಾನ ಮಾಡ್ಕೊಳ್ಳಿ. ಹಾ ಪ್ಲೀಸ್. ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನು ಇದಕ್ಕೆ ಸುಮ್ಮನೆ ಇರ್ಬೇಕು? ನನ್ ರಕ್ತ ಕುದಿತಾ ಇದೆ ಇಲ್ಲಿ. ಹೋಗಿ ಹೋಗಿ ಗಜಗೆಟ್ಟಿರೋ ಮನೆಗೆ ಬಂದಿದೀವ, ನಮ್ದೇ ತಪ್ಪು. ಮಲ್ಲಿ, ಏನಮ್ಮ ನೀನು ಗಜ್ಗೆಟ್ ಮನೆ ಅಂತ ಇದ್ಯಾ? ಏನ್ ಅನ್ಕೊಂಡಿದ್ಯಾ ನೀನು? ನಿಂಗೆ ಇಷ್ಟ ಇದ್ರೆ ಇರೋ, ಇಲ್ಲ ನಮ್ಮ ಮನೆ ಖಾಲಿ ಮಾಡೋ. ಅಡ್ವಾನ್ಸ್ ಮಕ್ಕಳ ಬಿಸಾಕ್ತೀನಿ. ಕೊಡಿ ಕೊಡಿ ಅಡ್ವಾನ್ಸ್. ಏನ್ ಬೆಂಗಳೂರಲ್ಲಿ ನಿಮ್ ಒಬ್ಬರದೇ ಮನೆ ಇರೋದು, ಬೇರೆ ಮನೆ ಹುಡ್ಕೊಳ್ರಿ, ಕೊಡ್ರಿ ಅಡ್ವಾನ್ಸ್. ಒಳಗ್ ಹೋಗಿ ನೀನು. ಒಳಗಲ್ಲ, ಆಚೆ ಹೋಗ್ಬೇಕು. ಸ್ವಾಭಿಮಾನ ಸ್ವಾಭಿಮಾನ ಇದೆ, ಕೊಡ್ರಿ ಅಡ್ವಾನ್ಸ್ ನ. ಬಿಸಾಕ್ತೀನಿ. ಹಾ ಬಿಸಾಕಿ ಬಿಸಾಕಿ. ಅಯ್ಯೋ ತೊಗೊಂಬತ್ತಿರೋ ಅಡ್ವಾನ್ಸ್ ನ. ಅಯ್ಯೋ ಇಲ್ಲ ಸರ್ ಸರ್, ನನ್ನ ಮಾತು ಕೇಳಿ ನೋಡಿ. ಆನಂದ, ನನಗೊಂದು ಅನ್ನಿಸ್ತಾ ಇದೆ ಕಣ, ಆ ಹುಡುಗನಿಗೆ ಕೆಲಸ ಸಿಕ್ತು, ನಮ್ಮ ಮನೆ ಓನರ್ದು ಕೋರ್ಟ್ ಕೇಸ್ ಸಾಲ್ವ್ ಆಯ್ತು, ನನಗೂ ಭೂಮಿಗೆ ಅವ್ರು ಸಿಗ್ಬೋದನ, ನಾವಿಬ್ರು ಮತ್ತೆ ಒಂದಾಗಿ ಬದುಕಬೋದನ ಅಂತ ಆಸೆ ಆಗ್ತದೆ ಕಣ. ಹಾಗಾಗ್ಬೇಕು ಗೆಳೆಯ, ಅದೇ ತಾನೇ ನಮಗೂ ಬೇಕಾಗಿರೋದು. ಅದು ಈ ಮಗು ಮುಖಾಂತರ ಆದ್ರೆ ಇನ್ನೂ ಖುಷಿನೇ ಅಲ್ವೇನೋ? ಡಬ್ಬಲ್ ಧಮಾಕ. ಹಾಗಾಗ್ಬಿಟ್ರೆ ಯುಗಾದಿ ದೀಪಾವಳಿ ಒಟ್ಟೊಟ್ಟಿಗೆ ಸೆಲೆಬ್ರೇಟ್ ಮಾಡೋಣ. ಒಬ್ಬರು ತಿಂತ ಪಟಾಕಿ ಹೊಡೆಯೋಣ. ಯುಗಾದಿ ದೀಪಾವಳಿ ಒಟ್ಟೊಟ್ಟಿಗೆನಾ? ಹೂನಪ್ಪ, ಅದು ಹಾಗೆ ತಾನೆ. ಅದಕ್ಕೇನ್ರೇನ್ ತಮಾಷೆನ? ಬೆಳಕು ಚಿಗುರು ಎರಡು ಒಟ್ಟಿಗೆ ಬಂದಂಗೆ. ಒಟ್ಟು ನೀವಿಬ್ರು ಚೆನ್ನಾಗಿರ್ಬೇಕಷ್ಟೇ. ನಾನು ಅಕ್ರೆ, ಚಿಂತೆ ಮಾಡ್ಬೇಡಿ. ಕಷ್ಟ ಆಗತ್ತೆ ನಿಜ, ಆದ್ರೆ ಅನ್ಯಾಯ ಆಗ್ತಾ ಇರ್ಬೇಕಾದ್ರೆ ಸುಮ್ನೆ ಕುತ್ಕೊಂಡಿರ್ಬಾರ್ದು. ಅದ್ರ ವಿರುದ್ಧ ಎದ್ದು ನಿಂತು. ಮನುಷ್ಯ ಅಂದ್ಮೇಲೆ ತಾಳ್ಮೆ ಇರಬೇಕು. ನೀನ್ ಈ ರೀತಿ ಇದ್ರೆ ಹೇಗೆ? ಹಾ, IAS IPS ಮುಗಿಸ್ಕೊಂಡು ನಿನ್ ಡ್ಯೂಟಿನ ಹೇಗ್ ಮಾಡ್ತೀಯ ನೀನು? ಈ ಆಟಿಟ್ಯೂಡ್ ಇಟ್ಕೊಂಡ್ರೆ ಏನು ಮಾಡಕ್ ಆಗಲ್ಲ. ಚಿಕ್ಕ ವಯಸ್ಸಾಗಿಲ್ಲ, ನಿನ್ ಮೂರ್ಖತೆ ವಯಸ್ಸಾಗಿದೆ. ಮಮ್ಮಿ, ಒಂದ್ ಕತ್ತೆ ವಯಸ್ಸು ಅಷ್ಟೇ ಆಗಿರೋದು. ಸುಮ್ನಿರ್ತೀರ ತಾವು? ಸಾರಿ ಮಮ್ಮಿ. ನೋಡು ನೋಡು, ನಿನ್ಗಿಂತ ಅವನೇ ಎಷ್ಟೋ ವಾಸಿ. ಅವನ? ಹಾ, ಹೇಳಿದ್ರೆ ಅರ್ಥ ಆದ್ರೂ ಮಾಡ್ಕೋತಾನೆ. ಥ್ಯಾಂಕ್ಸ್ ಮಮ್ಮಿ, ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್. ಕಾಂಪ್ಲಿಮೆಂಟ್ಸು ಇಲ್ಲ, ಎಂತದೂ ಇಲ್ಲ. ಸುಮ್ನೆ ಬಾಯಿ ಮಾತು ಕೇಳಿದೆ ಅಷ್ಟೇ. ಮಮ್ಮಿ, ಈಗ ತಿಂದ್ರೆ ಅಷ್ಟು ಬೇಗ ತರ್ಲಿ ಅಂತ ಇದ್ದೀರಾ? ಬುದ್ಧಿವಂತ ಹೇಳಿದ್ದು ನಾನೇ,
ತರ್ಲೆ ಅಂತ ಹೇಳಿದ್ ನಾನೇ, ಈಗ ಸುಮ್ನಿರು ಅಂತ ಹೇಳ್ತಿರೋದು ನಾನೇ. ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ ನಿನ್ಗೆ. ನಿಮ್ಮಿಬ್ರು ಕಟ್ಕೊಂಡು ಅಲ್ಲ ಮೇಡಮ್, ಇಡೀ ಬೆಂಗಳೂರಲ್ಲಿ ನಿಮ್ಮೊಬ್ರದೇ ನಮ್ಮ ಮನೆ ಇರೋದು ಅಂತ ದೊಡ್ಡದಾಗಿ ಹೇಳಿದ್ರಲ್ಲ, ಈಗ ಏನ್ ಪ್ಲಾನ್ ಇಟ್ಕೊಂಡಿದ್ದೀರಾ? ಎಲ್ಲಿಗೆ ಹೋಗ್ತೀರಾ? ಅದು ನೀವೇನು ಅನ್ಕೊಳಲ್ಲ ಅಂತಂದ್ರೆ ಅಪ್ಪ ಮನೆ ಮಾಡಿಟ್ಟಿದಾರಲ್ಲ, ಅಲ್ಲಿಗೆ ಹೋಗ್ಬಿಡಣ್ವಾ? ಸೂಪರ್ ಮಲ್ಲಿ, ಅಲ್ಲಿಗೆ ಹೋಗೋಣ. ಬೆಸ್ಟ್ ಅದು. ನಾವಲ್ಲಿ ಹೋದ ತಕ್ಷಣ ನಾವು ಈ ಊರಿಗೆ ಬಂದಿದೀವಿ ಅಂತ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ, ಅಲ್ಲಿಗೆಲ್ಲ ಸರಿ ಹೋಗುತ್ತಲ್ವಾ? ಅಲ್ವಾ? ಏನ್ ಹಿಂದೆ ಮುಂದೆ ನೋಡ್ದೇನೆ ಮಾತಾಡ್ತೀಯ, ನಿಂಗೆ ಏನ್ ತಾನೇ ಹೇಳೋದು? ಈಗ ಹೋದ ತಕ್ಷಣ ನಮಗೆ ಬಾಡಿಗೆ ಯಾರು ಮನೆ ಕೊಡ್ತಾರೆ? ಅಕ್ಕರೆ ಟೆನ್ಷನ್ ನಹಿಲೇನಕ್ಕ, ನಮ್ಗೆ ಈ ಮನೆ ಕೊಡ್ಸಿದ್ಯಾರು? ಕಾವೇರಿ ಅಕ್ಕ ತಾನೆ. ಅವ್ರ ಹತ್ರ ಕೇಳಿದ್ರೆ ಏನಾದೊಂದು ಐಡಿಯಾ ಕೊಡ್ತಾರೆ. ಅವ್ರು ನಮ್ ಕೈ ಬಿಡಕ್ಕಿಲ್ಲ. ಏ ಬೇಡ, ಅವಳಿಗೆ ತೊಂದರೆ ಕೊಡೋದು ಬೇಡ. ಅಯ್ಯೋ ಸುಮ್ಮನೆ ಇರಕ್ರೆ, ಅವ್ರಿಗೊಂದು ಫೋನ್ ಮಾಡ್ಬಿಡ್ತೀನಿ. ಏ ಮಲ್ಲಿ, ನಾನು ಬೇಡ ಅಂತ ಹೇಳ್ತೀನಿ. ಬಿಡು. ಥ್ಯಾಂಕ್ ಯು ಡಾರ್ಲಿಂಗ್. ಡಾರ್ಲಿಂಗ್, ಈ ಸತಿ ನಾನು ನಿನಗೆ ಹೆಲ್ಪ್ ಮಾಡೀನಿ. ನೆಕ್ಸ್ಟ್ ಟೈಮು ನೀನ್ ನನಗೆ ಹೆಲ್ಪ್ ಮಾಡ್ಬೇಕಾಯ್ತಾ? ಡೀಲ್. ಹೇಳುವಲ್ಲಿ ಏನಾಯ್ತು? ಕಾವೇರಿ ಅಕ್ಕ, ಇಲ್ಲೊಂದು ಸಮಸ್ಯೆ ಆಗ್ಬಿಟ್ಟಿದೆ. ಅದು ನಮಗೂ ಮತ್ತೆ ಓನರ್ಗೂ ಜಗಳ ಆಗೋಯ್ತು. ಅದಕ್ಕೆ ಓನರು ನಮ್ಮನ್ನ ಮನೆಯಿಂದ ಆಚೆ ಹಾಕಿದ್ದಾರೆ.